ನನ್ನ ಹುಟ್ಟಿಗೂ ನನ್ನ ಸಾವಿಗೂ ಕಾರಣ ಒಂದೇ ಅಂತ ಹೇಳಿದ್ರು. ಅಂದರೆ ನನ್ನನ್ನು ಹುಡ್ಕೊಂಡು ಬಂದವ್ರನ್ನ ಹುಡುಕಿದ್ರೆ ನನ್ನ ಯಾಕೆ ಸಾಯ್ಸಕ್ಕೆ ನೋಡಿದ್ರು ಅನ್ನೋದು ಗೊತ್ತಾಗತ್ತೆ. ಅದೇ ಥರ ನನ್ನ ಹೆತ್ತ ತಂದೆ ತಾಯಿ ಯಾರು ಅಂತಾನೂ ಗೊತ್ತಾಗತ್ತೆ. ಪುರೋಹಿತ್ರೆ, ಅವ್ರನ್ನ ಮತ್ತೆ ನೋಡಿದ್ರೆ ನೀವು ಗುರ್ತು ಹಿಡಿತೀರಾ? ಹಾ, ಗುರ್ತು ಹಿಡಿತೀನಮ್ಮ. ಅವತ್ತು ನಾನು ನನ್ನ ತಂದೆಯವ್ರ ಪಕ್ಕನೇ ಇದ್ದೆ. ಯಾಕಮ್ಮ ವೈದೇಹಿ ಕಾಣದೆ ಹೋಗಿರೋದಕ್ಕೆ ಅವ್ರೇನಾದ್ರೂ ಕಾರಣ ಅಂತಾನ ನೀನು ಹೇಳೋದು? ಹಾಗೇನಿಲ್ಲ. ಆ ದಾರಿಲೂ ಕೂಡ ಯೋಚನೆ ಮಾಡಿದ್ರೆ ಇರೋ ಅನುಮಾನಗಳು ಹೊರಟೋಗುತ್ತೆ ಅಲ್ವಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡಿ, ನೀವು ಮನೆಗೆ ಹೊರಡಿ. ಸರಿನಪ್ಪ, ಹೋಗಿ ಬರ್ತೀನಿ ಪುರೋಹಿತ್ರೆ. ಒಳ್ಳೇದಾಗ್ಲಿ, ನಡೆಯೋ. ಅಕ್ಕ, ಭಾವನ್ ಮದ್ವೆ ನಡೆಯಲ್ಲ ಅಲ್ವಾ? ನಡೆಯಲ್ಲ ಮಾರುತಿ, ನಾನಿದ್ದೀನಲ್ಲ, ನಡೆಯಕ್ ಬಿಡಲ್ಲ. ನೀನ್ ಧೈರ್ಯವಾಗಿ ಹೋಗು. ಪುರೋಹಿತ್ರೆ, ಒಂದ್ ವೇಳೆ ನೀವು ಅವ್ರನ್ನ ನೀವ್ ಎಲ್ಲಾದ್ರೂ ನೋಡಿದ್ರು ಕೂಡ ನನ್ನ ಹತ್ರ ಹೇಳ್ತೀರಾ? ಖಂಡಿತ ಹೇಳ್ತೀನಮ್ಮ. ಹೋಮ ನಡೆದ್ರೆ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ ಅಂದ್ರು. ಆ ದಂಪತಿಗಳು ಯಾರು ಅಂತ ಗೊತ್ತಾದ್ರೆ ನನ್ನ ಕಷ್ಟನೂ ಕೂಡ ದೂರ ಆಗತ್ತೆ. ನನ್ನನ್ನ ಯಾರು ಯಾಕೆ ಸಾಯಿಸ್ಬೇಕು ಅಂತಿದ್ದಾರೆ ಅಂತ ಗೊತ್ತಾಗತ್ತೆ. ಅದೇ ಥರ ನನ್ನ ಹೆತ್ತೋರ್ ಬಗ್ಗೆನೂ ಗೊತ್ತಾಗತ್ತೆ. ಆವಾಗ ನಾನು ಅನಾಥೆ ಅಲ್ಲ, ಮಗುನ ಕೊಡೋ ಯೋಗ್ಯತೆ ನನಗಿದೆ ಅಂತ ಗರ್ವದಿಂದ ಅತ್ತೆ ಮುಂದೆ ನಿಂತ್ಕೋಬಹುದು. ಅಮ್ಮ ಅಪ್ಪ ಇವಾಗ ಎಲ್ಲಿದ್ದಾರೋ? ಅಮ್ಮ ಮೀರಾ, ಬಾಬಾ ಕೂತ್ಕೋ ಬಾ. ಶಾಂತ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತಾಳೆ. ಇವರು ನಮ್ಮವ್ರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ನೀವಲ್ಲಿ ಕೂತ್ಕೊಳ್ಳಿ. ಹೇಳಿ, ಏನ್ ತಗೋತೀರಾ? ಕಾಫಿನಾ ಟೀನಾ? ಕಾಫಿ ಮತ್ತೆ ಟೀ ಏನು ಬೇಡ. ನನ್ಗೆ ನಿಮ್ಮ ಆಸ್ತಿ ಬೇಕು. ಆಸ್ತಿನ? ಏನು ಗೊತ್ತಿಲ್ಲದೆ ಇರೋರ್ ತರ ಮಾತಾಡ್ಬೇಡಿ. ನನ್ನ ಅಣ್ಣ ದಶರಥ ರಾಮ ನಿಮ್ ಹೆಸರಲ್ಲಿ ಆಸ್ತಿ ಬರ್ದಿದ್ದಾರೆ. ಆ ವಿಷಯ ನನಗ್ ಗೊತ್ತು. ನಿನ್ಗೊಂದು ವಿಷಯ ಗೊತ್ತಾ?
ಶಾಂತ ಗುಡಿಗೆ ಹೋಗಿದ್ದಾಳೆ ಅಂತ ಹೇಳಿದ್ರಲ್ಲ, ನಿಜಾನೇ. ಆದ್ರೆ ಅವರು ನಮ್ ಜನಗಳತ್ರ ತುಂಬಾ ಹುಷಾರಾಗಿದ್ದಾರೆ. ಈ ವಿಷಯ ಏನಾದ್ರೂ ಆಚೆ ಬಂದ್ರೆ ಅಲ್ಲಿ ನಿನ್ ಹೆಂಡತಿ ಮಗು ಹೊಟ್ಟೆಗೆ ಚಾಕು ಬೀಳುತ್ತೆ. ಪ್ಲೀಸ್ ದಯವಿಟ್ಟು ನನ್ನ ಹೆಂಡತಿ ಮಕ್ಕಳಿಗೇನು ಮಾಡಬೇಡಿ. ನಿಮ್ಗೇನ್ ಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ನಾನ್ ಹೇಳದ್ನಲ್ಲ, ನನಗೆ ನಿನ್ನ ಆಸ್ತಿ ಬೇಕು ಅಂತ. ಸರಿ ಹೇಳಿ, ನೀವೆಲ್ಲಿ ಸೈನ್ ಹಾಕಂತೀರೋ ಅಲ್ಲಿ ಹಾಕ್ತೀನಿ ನಾನು. ಆ ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಪೆನ್ ಕೂಡ ನನ್ನ ಹತ್ರನೇ ಇದೆ, ಸೈನ್ ಮಾಡಿ. ಭಯ ಪಡ್ಬೇಡಿ, ಜಾಸ್ತಿ ಇಲ್ಲ. ಜಾಸ್ತಿ ಅಂದ್ರೆ 20-30 ಇರ್ಬೋದು. ನೀವು ಸೈನ್ ಮಾಡಿ. ನಡೀರಿ, ನಾವು ಕಾಫಿ ಟೀನ ಆಚೆ ಕುಡಿಯೋಣ. ನಾವ್ ಇವನ್ಗೆ ಜಾಸ್ತಿ ತೊಂದರೆ ಕೊಡೋದ್ ಬೇಡ. ನೀವು ತುಂಬಾ ಒಳ್ಳೆಯವರು. ಅದಕ್ಕೆ ನಮ್ ಶಾಂತ ನಿನ್ನನ್ ಪ್ರೀತಿ ಮಾಡಿರೋದು. ಅಂದಹಾಗೆ ಶಾಂತ ನಿಮ್ಮನೆ ತುಂಬಾ ಚಿಕ್ಕದು ಅಂತ ಹೇಳ್ತಿದ್ಲು. ಪರವಾಗಿಲ್ಲ, ಬಾತ್ರೂಮ್ಗಿಂತ ಸ್ವಲ್ಪ ದೊಡ್ಡದಾಗೇ ಇದೆ. ಏಯ್, ಇನ್ನು ಏನ್ ನೋಡ್ತಾ ಇದ್ದೀರಾ? ನಡೀರಿ. ಹಾ, ಹೋಗ್ ಬರ್ತೀವಿ. ಅಂದಹಾಗೆ ಶಾಂತ ಬಂದ್ರೆ ನಾನ್ ಬಂದಿದೆ ಅಂತ ಹೇಳಿ. ನೀನು ಒಳ್ಳೆಯವನಾಗಿರೋದ್ರಿಂದ ನಾನ್ ನಿನ್ನ ಸಾಯಿಸ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನೀನು ನಮ್ಮಣ್ಣ ದಶರಥನ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ಬಿಡ್ತಾ ಇದ್ದೆ. ಅವನ್ ಸುಮ್ನೆ ಇರ್ತಾನ? ನನ್ನನ್ ಸಾಯಿಸು ಅಂತಿದ್ದ. ಅದಕ್ಕೆ ನಾನು ನಿನ್ನನ್ನೇ ಸಾಯಿಸ್ತಾ ಇದ್ದೀನಿ. ಸಾಯಿ. ಏಯ್, ಬೇಗ ಕೆಲ್ಸ ಮುಗಿಸ್ರೋ. ಏಯ್, ಇನ್ನು ಎಷ್ಟೊತ್ತರೋ? ಬೇಗ ಕೆಲ್ಸ ಮುಗಿಸಿ ವಾಪಸ್ ಹೋಗ್ತಾ ಆರಾಮಾಗಿ ಟೀ ಕುಡಿಯೋಣ. ಚಂಚಲ, ಸಾಯಿಸ್ಬಿಟ್ಯಾ? ಹಾ, ಸಾಯಿಸ್ಬಿಟ್ಟೆ. ಆದ್ರೂ ನಾವ್ ಇದನ್ನ ಮಾತಾಡ್ಕೊಂಡಿದ್ವಿ ಅಲ್ವಾ ಚೇರ್ಮನ್ ಸರ್? ಅಯ್ಯೋ, ಪ್ರಾಪರ್ಟಿ ಅವನ ಹೆಸರಲ್ಲಿ ಇಲ್ವಂತೆ, ಅವನ ಮಗು ಹೆಸರಲ್ಲಿ ಇದೆಯಂತೆ. ಏನ್ ಚೇರ್ಮನ್ ಸರ್ ಇದು? ಸುಮ್ನೆ ಅಶಾಂತನ್ ಗಂಡನ ಸಾಯಿಸ್ಬಿಟ್ನಲ್ಲ. ಛೇ, ಏನು ಅಂದ್ರೆ
ಏಯ್ ಅವಳನ್ನ ಹಿಡ್ಕೊಳ್ರೋ. ಏಯ್ ನಿಂತ್ಕೋ. ಏಯ್ ಏಯ್ ನಿಂತ್ಕೋ. ಏನು ಅಂದ್ರೆ ಏನಾಯ್ತು? ಏನು ಅಂದ್ರೆ ಅಯ್ಯೋ ದೇವ್ರೆ, ಏನಾಯ್ತ್ರಿ? ಏನು ಅಂದ್ರೆ ಏನಾಯ್ತು ನಿಮ್ಗೆ? ಪಾಪು ಪಾಪು ಹುಷಾರು. ಪಾಪು ಪಾಪು ಹುಷಾರು. ಪಾಪು ಹುಷಾರು. ಏನು ಅಂದ್ರೆ ಎದ್ದೇಳೆ. ನಿಮ್ಮ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ. ಏನೇ ಬಿಟ್ಬಿಡೋದು? ನೀನ್ ಕಣ್ ಮುಂದೆನೆ ನಿನ್ ಮಗನ್ ಕೊಲ್ತೀನಿ. ಮಗುನ ಎಲ್ಲಿ ಬಚ್ಚಿಟ್ಟಿದೀಯೇ? ಬೊಗಳು ಅಕ್ಕ, ಮಗುನ ಎಲ್ಲೋ ಬಚ್ಚಿಟ್ಟಿದ್ದಾಳೆ. ಆ ಮಗು ಎಲ್ಲಿಗೆ ಹೋಗುತ್ತೋ, ಆ ಮಗು ತಾಯಿ ನಮ್ಮ ಹತ್ರ ಇರ್ಬೇಕಾದ್ರೆ. ಇದು ನನ್ನ ಅದೃಷ್ಟ, ನನ್ನ ಮಗುನೇ. ಕರ್ಕೊಂಡ್ ಬನ್ನಿ. ನಡಿಯೇ. ನಾನೇನ್ ಪಾಪ ಮಾಡಿದ್ದೀನಿ ದೇವ್ರೆ? ನನ್ಗೆ ಯಾಕಿಂತ ದೊಡ್ಡ ಶಿಕ್ಷೆ ಕೊಟ್ಟೆ? ಹೆತ್ತ ತಂದೆಗಿಂತ ಪ್ರೀತಿಯಿಂದ ನೋಡ್ಕೋತಿದ್ ನಮ್ಮ ಅಣ್ಣನ ನಿಂದ ದೂರ ಆಗೋ ಹಾಗೆ ಮಾಡಿದೆ. ನನ್ನ ಸೌಭಾಗ್ಯನೂ ದೂರ ಮಾಡಿದೆ. ನನ್ನ ಕೈಯಾರೆ ನಾನು ಹೆತ್ತ ಮಗುನ ಬಿಟ್ಟು ಬರೋ ಹಾಗೆ ಮಾಡಿದೆ. ನನ್ನ ಮೇಲೆ ದ್ವೇಷ ಇರೋ ಹಾಗೆ ಯಾಕೆ ನನಗಿಂತ ಶಿಕ್ಷೆ ಕೊಡ್ತಿದ್ಯಾ? ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಸಾಕು ಸ್ವಾಮಿ, ನನ್ನ ಕೈಲಿ ಇದನ್ನ ಸಹಿಸ್ಕೊಳಕ್ಕಾಗಲ್ಲ. ಈ ನರಕದಿಂದ ನಂಗೆ ಮುಕ್ತಿ ಕೊಡು. ನಾನು ಹೆತ್ತ ಮಗು ನನ್ನ ಮಡ್ಲಿಗೆ ಸೇರೋ ಹಾಗೆ ಮಾಡು. ಮತ್ತೆ ನಾನು ನನ್ನ ಅಣ್ಣ ಒಂದಾಗೋ ಹಾಗೆ ಮಾಡು. ಏನ್ ಬಾಬಾ ಹೀಗ್ ಫುಟ್ಪಾತ್ ಅಲ್ಲಿ ಕೂತಿದ್ಯಾ? ಅಂತ ಪರಿಸ್ಥಿತಿ ಬಂದಿದೆ ಇಲ್ಲಿ. ಸಿಗ್ನಲ್ ಬೇರೆ ಇಲ್ಲ. ನನಗೆ ಅರ್ಜೆಂಟಾಗಿ ಬ್ಯಾಂಕ್ ಕೆಲಸ ಬೇರೆ ಇತ್ತು. ಗಾಡಿ ನಿಂತೋಗಿರೋ ಹಾಗಿದೆ. ಐಡಿಯಾ. ವೈದೇಹಿ, ನಿನಗೆ ಒಳ್ಳೆ ದಿನಗಳು ಬಂದಿದೆ. ಶ್ರಾವಂತಿ, ಇವಾಗ ನನ್ನ ಗಂಡನ್ನ ನಾನು ಹೇಗೆ ಕರ್ಕೊಂಡು ಹೋಗ್ತೀನಿ ಅಂತ ನೋಡ್ತಿರು. ಜಾನಕಿ ತರ ಇದ್ದಾಳಲ್ಲ.
ಏ ಜಾನಕಿ ಜಾನಕಿ ನಿಂತ್ಕೊ 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 ಒಂದ್ ನಿಮಿಷ ನಿಂತ್ಕೊ ಜಾನಕಿ ನಿಂತ್ಕೊ ಜಾನಕಿ. ಏನಾಯ್ತು ನಿಮ್ಗೆ? ಇಲ್ಲೇನ್ ಮಾಡ್ತಿದ್ದೀರಾ? ಕಾರ್ ಕೆಟ್ಟ ಹೋಗಿದೆ, ಅರ್ಜೆಂಟಾಗಿ ನಾನು ಬ್ಯಾಂಕ್ ಹತ್ರ ಹೋಗ್ಬೇಕಿತ್ತು. ಅಯ್ಯೋ ಹೌದಾ, ನಾನ್ ಲಿಫ್ಟ್ ಕೊಡ್ಲಾ? ಏಯ್ ನೀನ್ ಲಿಫ್ಟ್ ಕೊಡ್ತೀಯಾ? ಯಾವ್ದೋ ಕೆಲ್ಸದ ಮೇಲೆ ಬಂದಿರ್ತೀಯಾ? ಸುಮ್ನೆ ಹೋಗ್ ನೀನು. ಹಲೋ, ನಿಮಗ್ ಲಿಫ್ಟ್ ಕೊಡ್ತೀನಿ ಅಂತ ಯಾರು ಹೇಳಿದ್ರು? ಇವ್ರಿಗೆ ಮಾತ್ರನೇ ಲಿಫ್ಟ್ ಕೊಡ್ತೀನಿ ಅಂದಿದ್ದು. ಅಂದ್ರೆ ನನ್ನ ಸೈಕಲ್ ಟ್ರಿಪಲ್ ಓಡ್ಸಕ್ಕಾಗಲ್ಲ, ಡಬಲ್ಸ್ ಮಾತ್ರನೇ ಓಡಿಸೋದು. ಇನ್ನೊಬ್ರಿಗೆ ನೋ ಚಾನ್ಸ್. ಶ್ರವಂತಿ ಕೇಳಿಸ್ಕೊಂಡಿಲ್ಲ, ಈ ಸೈಕಲಲ್ಲಿ ತ್ರಿಬಲ್ಸ್ ಹೋಗಕ್ಕಾಗಲ್ವಂತೆ, ಇಬ್ರಷ್ಟೇ ಹೋಗಕ್ಕಾಗೋದು. ಸರಿ ನೀನ್ ಇಲ್ಲೇ ಇರು, ನಾನು ಬೇರೆ ಕಾರ್ ಕಳಿಸ್ತೀನಿ. ಜಾನಕಿ ಬಾ, ಬ್ಯಾಂಕ್ ಟೈಮ್ ಆಗ್ತಾ ಇದೆ. ನೀನೇ ತುಳಿತ್ಯಾ? ಇದೇನ್ರಿ, ಯಾರ ಹತ್ರ ಏನ್ ಕೇಳ್ತಾ ಇದ್ದೀರಾ? ಸರಿ ಸರಿ ಸರಿ, ನೀನು ಹಿಂದೆ ಕುತ್ಕೋ, ನಾನು ತುಳಿತೀನಿ. ಸರಿ ಕುತ್ಕೋ. ಅಯ್ಯೋ, ನನಗ್ ಹಿಂದೆ ಕೂತ್ಕೊಳ್ಳೋದಕ್ ಭಯ ಆಗತ್ರಿ, ನಾನ್ ಮುಂದೆ ಕೂತ್ಕೋತೀನಿ. ಸರಿ, ನಿನ್ ಸೈಕಲ್ ನಿನ್ನಿಷ್ಟ, ನೀನೇ ಮುಂದೆ ಕೂತ್ಕೋ ಆಯ್ತು. ಬಾಯ್ ಶ್ರವಂತಿ ಅವರೇ. ಇದಕ್ಕೂ ಮುಂಚೆ ವೈದೇಹಿ ಜೊತೆ ಸೈಕಲಲ್ಲಿ ಹೋಗಿದ್ದೀರಾ? ಹಾ, ಒಂದ್ಸಲ ಹೋಗಿದ್ದೀವಿ. ಇದೇ ರೀತಿ ಕಾರ್ ಕೆಟ್ಟ ಹೋಗಿತ್ತು, ಕ್ಯಾಬ್ ಬುಕ್ ಮಾಡೋಣ ಅನ್ಕೊಂಡ್ವಿ. ಅಷ್ಟರಲ್ಲೇ ಒಂದು ಹುಡುಗ ಇದೇ ರೀತಿ ಸೈಕಲಲ್ಲಿ ಮುಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಆಗ ವೈದೇಹಿ ನನ್ನೂ ಅದೇ ರೀತಿ ಕರ್ಕೊಂಡು ಹೋಗಿ ಅಂತ ಕೇಳಿದ್ಲು. ಆಗ ದಾರಿಲ್ ಹೋಗ್ತಾ ಇದ್ದಿದ್ ಪ್ರತಿ ಸೈಕಲ್ ಅವ್ರನ್ನು ನಿಲ್ಸಿ ಕೇಳ್ಕೊಂಡು ಯಾರು ಕೊಡದೆ ಹೋದಾಗ ಕೊನೆಗೆ ಒಬ್ರಿಗೆ ದುಡ್ಡು ಕೊಟ್ಟು ಆ ಸೈಕಲ್ ತಗೊಂಡು ವೈದೇಹಿನ್ ಕರ್ಕೊಂಡು ಹೊರಟೋದ್ರಿ ಅಲ್ವಾ? ಹೌದು, ಬಟ್ ನಿನ್ಗೆ ಗೊತ್ತು? ಅದು ಗೆಸ್ ಮಾಡ್ದೆ ಅಷ್ಟೇ. ಅದು ಅಲ್ದೆ ಇದ್ದಕ್ಕಿದ್ದ ಹಾಗೆ ಸೈಕಲ್ ಹೇಗ್ ಸಿಗತ್ತೆ ಹೇಳಿ? ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ಯಾ ಬಿಡು. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ, ಒಂದಾಗ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ. ಯಾವಾಗ ನೋಡಿದ್ರು ನನ್ ಪ್ಲಾನ್ ಈ ತರ ಫ್ಲಾಪ್ ಆಗ್ತಾನೆ ಇರತ್ತೆ. ನನ್ ಕರ್ಮ, ಕೊನೆಗೆ ಈ ಕಾರು ಕೆಟ್ಟ ಹೋಯ್ತು. ವಾಟ್? ಕಾರ್ ಸ್ಟಾರ್ಟ್ ಆಯ್ತಲ್ಲ ಅಂದ್ರೆ ನನ್ ಮಾತ್ಗೆ ನನ್ ಪ್ರೆಸೆನ್ಸ್ಗೆ ಇರಿಟೇಟ್ ಆಗಿ ಈ ತರ ಮಾಡಿದ್ನಾ? ನಾನಂದ್ರೆ ಅಷ್ಟು ಇರಿಟೇಷನಾ? ಮಾಡ್ತೀನಿ. ಅವನು ಎಲ್ಲಿಗೆ ಹೋದ್ರೆ ನಿನಗೇನು? ನಾನು ಯಾವಾಗಲೂ ನಿನ್ನ ಪಕ್ಕನೇ ಇರ್ತೀನಲ್ವ. ನಾನು ಎಲ್ಲಾದರೂ ಹೋದರೆ ಬೇಜಾರು ಮಾಡ್ಕೋಬೇಕು. ಯಾವಾಗ ಅರ್ಥ ಮಾಡ್ಕೋತಾಳೋ.
ನಿಂತ್ಕೋ ದೇವಾಂಶ್. ಎಲ್ಲಿಂದ ಬರ್ತಾ ಇದ್ಯಾ? ಗೊತ್ತಿದೆಯಲ್ಲಮ್ಮ, ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ? ಆ ಪ್ರಶ್ನೆಲೆ ಯಾಕೆ ಹೋಗಿದ್ದೆ ಅನ್ನೋ ಪ್ರಶ್ನೆ ಕೂಡ ಅಡಗಿದೆ. ನಾನ್ ಕೊಟ್ಟ ಉತ್ತರದಲ್ಲೇ ಒಂದು ಪ್ರಶ್ನೆ ಅಡಗಿದ್ಯಮ್ಮ. ಹೋಮ ಮಾಡ್ತಾ ಇದೀವಿ, ಅಳಿಯಂದ್ರನ್ ಕಳಿಸಿ ಅಂತ ಮಾವ ಹೇಳಿದ್ರೆ ಆ ವಿಷಯ ನನ್ಗೆ ಯಾಕೆ ಹೇಳಿಲ್ಲ ನೀವು?